ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಈ ರೀತಿ ರವೆ ಉಂಡೆ ಮಾಡಿದ್ರೆ ನಿಮ್ಮ ಬಾಯಲ್ಲಿ ಬೆಣ್ಣೆ ಥರ ಕರಗಿ ಹೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಸುಮಾರು ಸಲ ರವೆ ಉಂಡೆಯನ್ನು ಮಾಡಿರ್ತೀರ, ಆದರೆ ಈ ರೀತಿಯಾಗಿ ಒಂದು ಸಲ ತಯಾರಿಸಿ ಖಂಡಿತವಾಗ್ಲೂ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಈ ಒಂದು ಸ್ವೀಟನ್ನು. ಸೊ ಈ ಒಂದು ರವೆ ಉಂಡೆ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬಾಂಬೆ ರವವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಬಾಂಬೆ ರವೆ ಅಂದರೆ ಸಣ್ಣ ರವೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಮತ್ತೆ ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಮೊದಲನೇದಾಗಿ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಅದೇ ಕಪ್ಪಿನ ಅಳತೆಯಲ್ಲಿ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, 1.5 ಕಪ್ಪು, 1.5 ಕಪ್ಪು ರವೆ, 1.5 ಕಪ್ಪು ಹಾಲು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ, ಈ ರೀತಿಯಾಗಿ 1.5 ಕಪ್ಪು ಹಾಲು, 1.5 ಕಪ್ಪು ರವೆ ಸಾಕಾಗುತ್ತೆ. ಅಕಸ್ಮಾತ್ ನಿಮಗೆ ಹಾಲು ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಇನ್ನೊಂದು ಕಾಲು ಬೌಲ್ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಹಾಕ್ಕೊಳ್ಳಿ. ಅದಾದ ನಂತರ ಮಿಕ್ಸ್ ಮಾಡಿದ ನಂತರ ಈಗ ನೋಡಿ, ನಾನು ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಟಿದ್ದೆ. 10 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಾಲೆಲ್ಲ ಚೆನ್ನಾಗಿ ರವೆ ಹೀರ್ಕೊಂಡಿದೆ. 10 ನಿಮಿಷ ಆದ ನಂತರ ತೋರಿಸ್ತಾ ಇರೋದು. ಈ ರೀತಿಯಾಗಿ ನಮಗೆ ನೀಟಾಗಿ ರೆಡಿ ಆಗಬೇಕು ಈ ಒಂದು ಮಿಶ್ರಣ. ಸೊ ಈಗ ಒಂದು ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ಗೆ ನಾವು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀವಿ. 1 ಕಪ್ಪಿನ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ನಾನು ತಗೊಳ್ತೀನಿ. ಅದೇ ಅಳತೆಯಲ್ಲಿ ತಗೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಈಗ ಮತ್ತೆ ಒಂದು 3 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿದ ನಂತರ ಇವಾಗ ನಾವು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ಇಲ್ಲಿ ಫ್ರೆಂಡ್ಸ್, ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸ್ವೀಟ್ ಸಾಕಾಗುತ್ತೆ ಅನ್ನೋದಾದರೆ ಖಂಡಿತ ನೀವು ಅಷ್ಟಕ್ಕೆ ಮಾಡ್ಬೋದು. ಇಲ್ಲಿ ನನಗೆ 1.5 ಕಪ್ ರವೆಗೆ 1 ಕಪ್ ಸಕ್ಕರೆ ಸಾಕಾಗುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಖಂಡಿತ ಮತ್ತೆ ಹಾಕ್ಕೊಳ್ಬೋದು ನೀವು. ಅದಾದ ನಂತರ ಈಗ ಒಂದು ಪ್ಯಾನ್ ತಗೊಳ್ಳೋಣ ಮೊದಲನೇದಾಗಿ. ಸೊ ಪ್ಯಾನಿಗೆ ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಒಂದು ರವೆ ಉಂಡೆ. ಸೊ ತುಪ್ಪ ಇಲ್ಲ ಅನ್ನೋದಾದರೆ ಕೆಲವರು ದಾಲ್ಡಾವನ್ನು ಉಪಯೋಗಿಸ್ತಾರೆ, ಅದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಆದರೂ ಅದನ್ನು ಉಪಯೋಗಿಸೋಂಥವ್ರು ಅದಿಷ್ಟ ಇದ್ದರೆ ಖಂಡಿತ ಅದನ್ನು ಉಪಯೋಗಿಸಿ. ಅದು ಬೇಡ ಅನ್ನೋದಾದರೆ ಅಡುಗೆ ಎಣ್ಣೆ ಕೂಡ ಇದೆಯಲ್ಲ, ಸೊ ಅಡುಗೆ ಎಣ್ಣೆನೂ ಕೂಡ ನೀವು ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ತುಪ್ಪದಲ್ಲಿ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅದಕ್ಕೋಸ್ಕರ. ಅದಾದ ನಂತರ ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಈಗ ಬಾದಾಮಿಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನೂ ಕೂಡ ತೊಗೊಳ್ತಾ ಇದ್ದೀನಿ. ಸೊ ಗೋಡಂಬಿನ ಈಗ ಬಾದಾಮಿ ಮತ್ತು ಗೋಡಂಬಿ ಎರಡೂ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಹೀಗೆ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ನಾವು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದೇ ಸಲ ದ್ರಾಕ್ಷಿ ಹಾಕೋದ್ರಿಂದ, ನಾವು ಇದ್ರ ಜೊತೆನೇ ದ್ರಾಕ್ಷಿ ಹಾಕೋದ್ರಿಂದ ದ್ರಾಕ್ಷಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಅದಾದ ನಂತರ ಈಗ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ಕೂಡ ಎಲ್ಲ ಫ್ರೈ ಆಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆಯಲ್ಲ. ಸೊ ಈಗ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ನಾನೀಗ ಈ ಇರೋ ತುಪ್ಪಕ್ಕೆ ಈಗ ನಾವು ರವೆ ಮತ್ತು ಹಾಲು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಆ ಒಂದು ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀವಿ. ಎರಡನ್ನೂ ಕೂಡ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಇರುತ್ತೆ ನಮಗೆ ಮೊದಲನೇದಾಗಿ ಹಿಟ್ಟು. ಈಗ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು. ನೋಡ್ತಾ ಇದ್ದೀರಲ್ಲ, ಅದೇ ತುಪ್ಪ ಸಾಕಾಗುತ್ತೆ. ಮತ್ತು ನೀವು ತುಪ್ಪ ಹಾಕ್ಕೊಳ್ಳೋ ಅಂಥದ್ದು ಒಂದು ಪ್ರಮೇಯನೇ ಬರೋದಿಲ್ಲ, ಇಷ್ಟೇ ಸಾಕು. ನೋಡಿ, ಈಗ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇದು ರವೆ ಥರ ಉಡಿ ಉಡಿಯಾಗಿ ಬರಬೇಕು, ಆ ರೀತಿಯಾಗಿ ನಾವು ಇದನ್ನು ಫಸ್ಟ್ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೀಗೆ ಕರೆಕ್ಟಾಗಿ
ಆಗ್ತಿದೆ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ನಿಮಗೆ ನಾನು ಸ್ವಲ್ಪ ಡಿಟೇಲಾಗಿ ಯಾಕೆ ತೋರಿಸ್ತೀನಿ ಅಂತಂದರೆ, ಖಂಡಿತ ನೀವು ಮಾಡಿದಾಗಲೂ ಕೂಡ ನೀವು ಕೂಡ ಟೆನ್ಷನ್ ಆಗಬಾರ್ದಲ್ಲ, ಇದ್ಯಾಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋ ಥರ ಆಗುತ್ತೆ ನಿಮಗೂ ಕೂಡ. ಅದಕ್ಕೋಸ್ಕರ ನಾನು ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈಗ ರವೆ ಎಲ್ಲ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ನೋಡ್ಬೋದು ನೀವು. ಈ ರೀತಿಯಾಗಿ ಆಗ್ತಾ ಇದೆ. ಸ್ವಲ್ಪ ಇನ್ನು ಹಸಿ ಹಸಿ ಇದೆ ಹಾಲು ಅಲ್ಲಲ್ಲೇ. ಆವಾಗ ಮತ್ತೆ ಇದನ್ನು ಸ್ಟವಲ್ಲಿ ನಾವು ಲೋ ಫ್ಲೇಮ್ ಮಾಡಿಕೊಂಡು ನಾವು ಇದನ್ನು ಮತ್ತೆ ಹಾಗೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈಗ ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಳ್ತೀನಿ, ಕೊಬ್ಬರಿ ತುರಿ. ನಾವು ಪ್ಯಾಕೆಟಲ್ಲಿ ಡ್ರೈ ಕೋಕೋನಟ್ ಪೌಡರ್ ಬರುತ್ತಲ್ವ, ಅದನ್ನು ತೊಗೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮನೇಲಿರುವಂಥ ಕೊಬ್ಬರಿಯನ್ನೇ ಪೌಡರ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ರೆಡಿಮೇಡ್ ಕೊಬ್ಬರಿ ಪೌಡರ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರೋ ಅಂಥದ್ದನ್ನೇ ಉಪಯೋಗಿಸ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿಯಲ್ಲಿ ಇರೋವಂಥ ಒಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಆಗ ಹೇಗಿತ್ತು, ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಈ ರೀತಿಯಾಗಿ ನಮಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು. ನೋಡಿ ಆವಾಗ ಹಿಟ್ಟಾಗಿತ್ತು, ಈಗ ರವೆ ಥರ ಉದುರಾಗಿ ಬಂದಿದೆ. ಈಗ ಕರೆಕ್ಟಾಗಿದೆ. ಈ ಒಂದು ಹದಕ್ಕೆ ಬಂದ ಮೇಲೆ ನಾವು ಸಕ್ಕರೆಯನ್ನು ಪೌಡರ್ ತೊಗೊಂಡಿದ್ದೀವಲ್ಲ, ಆ ಒಂದು ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಸಕ್ಕರೆ ಪೌಡರ್ನ ಹಾಕಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸು, ನಾವು ಫ್ರೈ ಮಾಡಿ ತೊಗೊಂಡಿರೋವಂಥ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರುಚಿಯಾಗಿರುವಂತಹ ಒಂದು ರವೆ ಉಂಡೆ ರೆಸಿಪಿ ಇದು. ರವೆ ಉಂಡೆಯನ್ನು ಒಂದು ಸಲ ಖಂಡಿತವಾಗ್ಲೂ ಈ ರೀತಿಯಾಗಿ ತಯಾರಿಸಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಬಾಯಲ್ಲಿಟ್ಟರೆ ಇದು ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಿರಲ್ಲ, ಹಾಗೂ ಕೂಡ ನೀವು ಇದನ್ನು ಮಾಡಿ ಕೂಡ ದೇವರಿಗೆ ಅರ್ಪಿಸ್ಬೋದು. ಹಾಗೆ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಕೂಡ ಬರ್ತಾ ಇದೆ, ಖಂಡಿತ ಆ ಹಬ್ಬಗಳಲ್ಲೂ ಕೂಡ ತಯಾರಿಸ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿರೋವಂಥದ್ದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ನಮಗೆ. ಇದಕ್ಕೆ ಮತ್ತೆ ನಾವು ತುಪ್ಪ ಅಥವಾ ಎಣ್ಣೆ ಅಥವಾ ಹಾಲು ಯಾವುದೂ ಕೂಡ ಉಪಯೋಗಿಸೋದು ಬೇಡ. ಇಷ್ಟರಲ್ಲೇ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಗಟ್ಟಿ ಆಗ್ತಾ ಇದೆ, ನಾವು ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೊಳ್ಳಿ. ತಣ್ಣಗಿರುವಂಥ ಹಾಲು ಹಾಕ್ಕೋಬೇಡಿ, ಬಿಸಿ ಮಾಡಿ ಬಿಸಿ ಸುಡ್ತಾ ಇರಬೇಕು ಅಂತಹ ಹಾಲನ್ನೇ ಹಾಕ್ಕೊಳ್ಳಿ. ಈಗ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ರವೆ ಲಾಡು ಮಾಡೋದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬ ಬೇಗ ಆಗುವಂಥ ಒಂದು ರೆಸಿಪಿನೂ ಕೂಡ ಹೌದು ಅದು. ನೋಡಿ ಈ ರೀತಿಯಾಗಿ ನಾನು ಉಂಡೆ ತಗೊಳ್ತಾ ಇದ್ದೀನಿ. ಲಾಡು ಈಗ ರೆಡಿ ಆಗ್ತಿದೆ, ರವೆ ಲಾಡು. ಈ ರೀತಿ ಡ್ರೈ ಫ್ರೂಟ್ಸ್ನು ನಾವು ಹಾಕ್ಕೊಂಡು ಒಂದೊಂದು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಕಟ್ಕೊಳ್ಬೋದು. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಖಂಡಿತ ಹಾಗೂ ಕೂಡ ನೀವು ಕಟ್ಕೋಬೋದು. ಇಲ್ಲ ಅನ್ನೋದಾದರೆ ಈ ರೀತಿಯಾಗಿದ್ರು ಓಕೆ. ಮನೆಯಲ್ಲಿ ಸಾಕಷ್ಟು ಬಾರಿ ನೀವು ರವೆ ಉಂಡೆಯನ್ನು ತಯಾರಿಸಿರ್ತೀರ, ಆದರೆ ಈ ವಿಧಾನದಲ್ಲಿ ತಯಾರಿಸಿರಲ್ಲ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಒಮ್ಮೆ ಈ ರೀತಿ ರುಚಿಯಾಗಿರುವಂಥ ಇನ್ಸ್ಟೆಂಟ್ ಆಗಿರುವಂಥ ಒಂದು ರವೆ ಉಂಡೆ ಪಾಕ ಮಾಡ್ದಲೇ ನೀವು ಖಂಡಿತವಾಗ್ಲೂ ತಯಾರಿಸ್ಬೋದು. ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.